ನಮಸ್ಕಾರ, ನಾನು ಚೈತ್ರ ರಾಜ್. ದೆಹಲಿಯಲ್ಲಿ ಇನ್ನು ಮುಗಿಯದ ಸಿಎಂ ಕುರ್ಚಿ ಹಗ್ಗ ಜಗ್ಗಾಟ. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸರಣಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಖರ್ಗೆ ನಿವಾಸದಿಂದ ಸಭೆಯನ್ನ ನಡೆಸಿ ಹೊರ ಬಂದಿದ್ದಾರೆ ಸುನಿಲ್ ಕುಮಾರ್ ಶಿಂದೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಇದೀಗ ಸರಣಿ ಸಭೆಗಳು ನಡೀತಾ ಇರುವಂತದ್ದು. ಖರ್ಗೆ ನಿವಾಸದಿಂದ ಹೊರ ಬಂದಿದ್ದಾರೆ ಶಿಂದೆ ಅವರು. ಈಗ ಯಾವ ರೀತಿಯಾಗಿ ಹಗ್ಗ ಜಗ್ಗಾಟ ನಡೀತಾ ಇದೆ ಅನ್ನುವಂಥದ್ದನ್ನ ಬೆಳಿಗ್ಗೆಯಿಂದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೀವಿ. ಇನ್ನು ಮಾತುಕತೆ ಇನ್ನೂ ಮುಗಿದಿಲ್ಲ ಅಂತ ಸುನಿಲ್ ಕುಮಾರ್ ಶಿಂದೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಈಗ ಸಂಸದ ಡಿಕೆ ಸುರೇಶ್ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇತ್ತ ಬೆಂಗಳೂರಿನಲ್ಲೇ ಉಳಿದು ತಂತ್ರಗಾರಿಕೆ ಶುರು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈಗ ಹಾಗೆ ಸುರ್ಜೇವಾಲಾ ಕೂಡ ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇನ್ನೂ ಕೂಡ ನಿರ್ಧಾರ ಆಗಿಲ್ಲ, ನಿರ್ಧಾರದ ಬಳಿಕ ನಾವು ಅನೌನ್ಸ್ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಸೋನಿಯಾ ರಾಹುಲ್ ಜೊತೆ ಚರ್ಚಿಸಿ ಖರ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಚರ್ಚಿಸಿ ನಿರ್ಧಾರವನ್ನ ಅಂತಿಮಗೊಳಿಸ್ತಾರೆ. ಬೇರೆ ರಾಜ್ಯಗಳ ಅಧ್ಯಕ್ಷರ ಸಲಹೆಯನ್ನ ಪಡೆದು ಅಂತಿಮ ಆಯ್ಕೆಯನ್ನ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಪ್ರತಿಯೊಬ್ಬರ ಅಭಿಪ್ರಾಯವನ್ನ ಪಡೆದೇ ನಾವು ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂತಹ ಸ್ಪಷ್ಟ ನಿರ್ಧಾರವನ್ನ ಹೇಳಲಾಗ್ತಾ ಇದೆ. ಈಗ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಸಲಹೆಯನ್ನ ಪಡೆದು ಅಂತಿಮ ಆಯ್ಕೆಯನ್ನ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈಗ ಸೋನಿಯಾ ರಾಹುಲ್ ಜೊತೆ ಚರ್ಚಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ತೀರ್ಮಾನವನ್ನ ಮಾಡ್ತಾರೆ. ನಿನ್ನೆ 135 ಶಾಸಕರ ಅಭಿಪ್ರಾಯವನ್ನ ಪಡೆದು ಆ ಮಾಹಿತಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡಿರುವಂತದ್ದು. ಈಗ ನಿನ್ನೆ ಕೂಡ ಶಾಸಕರು ಹೇಳ್ತಾ ಇದ್ರು, ನಮ್ಮ ಅಭಿಪ್ರಾಯವನ್ನ ನಾವು ಆಲ್ರೆಡಿ ಹೈಕಮಾಂಡ್ಗೆ ತಲುಪಿಸಿದ್ದೀವಿ. ಹೈಕಮಾಂಡ್ ಈಗ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೋ ತದನಂತರ ಯಾರು ಸಿಎಂ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. The observers have just submitted their report in writing about 30 minutes ago to Honorable Congress President. Honorable Congress President Khadge Sahab, Sonia Gandhi ji, the former Congress President, and the Congress edition are of widespread consultations. We know now the opinion, they know now the opinion of 135 legislators, as also other independents supporting us. But they will also like to consult with both Shri D.K. Shivakumar as also Shri Siddaramaiah. They will also like to consult with other state leaders. Many leaders have toiled. It's not one or two leaders who have toiled for the party. Everybody cumulatively have toiled. Here everybody take a call. My suggestion to each one of you is not to wait today. Relax, smile, and we will. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಮಧು. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು, ಈಗ ಹೈಕಮಾಂಡ್ ಹೇಳ್ತಾ ಇರೋದು ಪಿಕ್ಚರ್ ಅಭಿ ಬಾಕಿ ಹೇ ಅಂತ, ಬಟ್ ಹೀರೋ ಯಾರು ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅಲ್ವಾ? ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಮತ್ತೊಂದ್ ಕಡೆ ಇದೀಗ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾಯ್ತು. ಬಟ್ ಈಗ ಬೇರೆ ಬೇರೆ ರಾಜ್ಯದ ಅಧ್ಯಕ್ಷರುಗಳ ಸಲಹೆಯನ್ನ ಪಡ್ಕೊಂಡು ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಯಾವ ಉದ್ದೇಶಕ್ಕಾಗಿ ಅಂತ? ಚೈತ್ರ, ಈಗ ನೀವು ಹೇಳಿದ್ರಿ ಈಗೇನೋ ಹೀರೋ ಯಾರು ಅಂತ ಗೊತ್ತಾಗಿದೆ, ಆದ್ರೂ ಪಿಕ್ಚರ್ ಅಭಿ ಬಾಕಿ ಅಂತ ಯಾಕೆ ಹೇಳ್ತಾ ಇದಾರೆ ಅಂತ. ಇದು ಬರೀ ಒಂದು ಸಿಎಂ ಆಯ್ಕೆ ಅಂತ ಅಷ್ಟೇ ಆಗಿಲ್ಲ ಅಂತ. ಒಂದು ಕಡೆ ಒಂದು ಮಾಸ್ ಲೀಡರ್ಶಿಪ್ ಮತ್ತು ಏನು ಭವಿಷ್ಯದ ಲೋಕಸಭಾ ಚುನಾವಣೆಯ ದೃಷ್ಟಿಕೋನ ಮತ್ತು ಬಹುಮತ ಬಂದಿದೆ. ಬಹುಮತದ ನಂತರ ಆಂತರಿಕ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಆಧಾರದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಅದರಲ್ಲಿ ಬಂದಿರುವಂತಹ ಒಂದು ಮತಗಳು ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಏನು ಸಂಘಟನೆ, ನಿಷ್ಠೆ, ತ್ಯಾಗ ಮತ್ತು ಒತ್ತಡ ಇದೆಲ್ಲವೂ ಕೂಡ ಮತ್ತೊಂದು ಕಡೆ, ಮತ್ತೆ ಅದರಲ್ಲೂ ಕೂಡ ಸಮುದಾಯ. ಸೊ ಎಲ್ಲ ಎರಡೂ ಕಡೆ ಇರುವಂತ ಒಂದು ಸೂತ್ರಗಳನ್ನ ಬ್ಯಾಲೆನ್ಸ್ ಮಾಡುವಂತ, ಸಮತೋಲನ ಮಾಡುವಂತ, ಸಂಕಷ್ಟದ ಅಂದ್ರೆ ಸಂತಸದ ಸಮಯದಲ್ಲೂ ಕೂಡ ಸಂಕಟ ಒಂದು ಈಗ ಏನು ಹೈಕಮಾಂಡ್ಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಹೈಕಮಾಂಡ್ ಈಗ ಇದನ್ನ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿ ನೋಡಿಲ್ಲ. ಯಾಕಂದ್ರೆ ಇಡೀ ಏನು ಸರಣಿ ಸೋಲಿನ ನಡುವೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಎರಡು ದೊಡ್ಡ ಸಂಭ್ರಮ ಸಿಕ್ಕಂತ ಸಂದರ್ಭದಲ್ಲಿ ಒಂದು ಕಡೆ ಏನಾಯ್ತು ಮತ್ತು ಇನ್ನೊಂದು ಕಡೆ ಈಗ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ತದನಂತರವೂ ಕೂಡ ಎಷ್ಟೆಲ್ಲ ಸೋಲುಗಳು ಬಂದಿದ್ವು, ಆದರೆ ಅದೆಲ್ಲವನ್ನೂ ಕೂಡ ಮರೆಸುವಂತೆ ಒಂದು ದೊಡ್ಡ ಜನಾದೇಶ ಕರ್ನಾಟಕದಲ್ಲಿ ಸಿಕ್ಕಿರುವುದು ಮತ್ತು ಕರ್ನಾಟಕದ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೆ ಪ್ರಸ್ತುತತೆಯನ್ನು ಕಾಯ್ದುಕೊಳ್ಳುವತ್ತ ಕಾಂಗ್ರೆಸ್ ಹೆಜ್ಜೆ ಇಟ್ಟಿರುವುದು. ಸೊ ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಇಲ್ಲಾಗುವಂತ ಯಾವುದೇ ಒಡಕುಗಳು ಅಥವಾ ಇಲ್ಲಾಗುವಂತ ಅಪಸ್ವರಗಳು, ಇಲ್ಲಾಗುವಂತ ಏನು ಯಾವುದೇ ರೀತಿಯ ಒಂದು ಅಸಮತೋಲನ ಭವಿಷ್ಯದ ದೃಷ್ಟಿಯಲ್ಲಿ ಏನೋ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ಅನ್ನುವಂತ ಒಂದು ಸಾಮಾನ್ಯ ಜ್ಞಾನ ಹೈಕಮಾಂಡ್ ಮತ್ತು ಹೈಕಮಾಂಡ್ ನಾಯಕರಿಗೆ
ನಾಯಕರಿಗೆ ಇತಿಹಾಸದ ಅವಲೋಕನವನ್ನು ಕೂಡ ನೋಡಿ ಭವಿಷ್ಯದ ಲೆಕ್ಕಾಚಾರವನ್ನು ಕೂಡ ಹಾಕಿ ನೋಡಿದಾಗ ಕಾಣಿಸ್ತಾ ಇದೆ. ಹೀಗಾಗಿ DK ಶಿವಕುಮಾರ್ ಅವ್ರನ್ನ ನೀವು ಸಾರಾಸಗಟಾಗಿ ಈ ಹಿಂದೆ ಮಂತ್ರಿ ಸ್ಥಾನದಿಂದ ಬೇಡ ಅಂತ ಹೇಳಿದಾಗ ಸುಮ್ಮನೆ ಕೂತಿದ್ರು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ಯಾವೆಲ್ಲ ಒತ್ತಡಗಳು ಇದ್ದಂತ ಸಂದರ್ಭದಲ್ಲೂ ಕೂಡ ಪಕ್ಷಪಾತ ಆಯ್ತು ಅಂತ ಏನು ಹೇಳಲಾಗುತ್ತೆ DK ಕ್ಯಾಂಪ್ ಕಡೆಯಿಂದ, ಆ ಒಂದು ಕ್ಯಾಂಪ್ ಕಡೆಯಿಂದ ಆಗುವಂತ ಆರೋಪ ಏನಿದೆ ಅದಕ್ಕೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರು ಸುಮ್ಮನಿದ್ರು. ಆದ್ರೆ ಇಷ್ಟು ದಿನ ಅಂದ್ರೆ ಅವರ ಅಧ್ಯಕ್ಷಗಿರಿಯನ್ನ ಏನು ಬಂದ ನಂತರ ಅವ್ರು ಮಾಡಿರುವಂತ ಕೆಲಸ, ತಮ್ಮನ್ನು ತಾವು ತೊಡಗಿಸ್ಕೊಂಡಂತ ರೀತಿ, ಅದೆಲ್ಲವೂ ಕೂಡ ಅಂದ್ರೆ ದಶಕಗಳಿಂದ 80ರ ದಶಕದಲ್ಲಿ ಹೊಸದಾಗಿ ಶಾಸಕರಾದ ಸಂದರ್ಭದಲ್ಲಿ ಏನಾದ್ರೂ ಇಂಥ ಕನಸುಗಳನ್ನ ಕಟ್ಕೊಂಡಿದ್ರೆ ಬೇರೆ. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಸವಸಿ ಶ್ರಮವನ್ನ ವಹಿಸಿ ದುಡಿದು ಇದಾದ ಮೇಲೆ ಇಂಥ ಒಂದು ಸಂದರ್ಭ ಬಂದಾಗ ನನಗೆ ಅರ್ಹವಾಗಿ ಅಂತದೊಂದು ಆಯ್ಕೆಯ ಒಂದು ಏನು ಅಗತ್ಯತೆ ಇದೆ ಅಂತ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ DKಶಿ ಅವರು ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಅದಕ್ಕೆ ನಾನು ಹೋಗಾಗಿಲ್ಲ, ನಾಳೆ ಹೋಗ್ತೀನಿ. ನಾಳೆ ಹೋಗಿ ರಾತ್ರಿ ಲೇಟಾಗಿ ಹೋಗೋದು, ಸ್ವಲ್ಪ ಇವತ್ತು ರಾತ್ರಿ ಬರೋಕ್ಕೆ ನನಗೆ ಹೇಳಿದ್ರು. ಸೊ ನಾಳೆ ಹೋಗ್ತಾ ಇದ್ದೀನಿ. ಇನ್ನು ಸುಧಾರಣೆ ಆಗಿಲ್ಲ. ಆಮೇಲೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇಲ್ಲ, ಇವತ್ತು ರಾತ್ರಿನೂ ನಾಳೆ ಬೆಳಗ್ಗೆ ಬರ್ತಾರಂತೆ, ಅವ್ರನ್ನೂ ನೋಡಬೇಕು. ಅವರು ಮಾತನಾಡ್ತಾ ಇದ್ರು, ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಆಗಿರೋದ್ರಿಂದ ನಾನು ದೆಹಲಿಗೆ ಹೋಗೋದಕ್ಕೆ ಆಗ್ಲಿಲ್ಲ, ಬಟ್ ನಾನು ದೆಹಲಿಗೆ ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಈಗ DKಶಿ ಅವರು ಬೆಂಗಳೂರಿನಲ್ಲೇ ಉಳ್ಕೊಂಡಿರೋದು ಇಲ್ಲಿ ಒಂದು ರೀತಿಯಾದಂತಹ ತಂತ್ರಗಾರಿಕೆಯನ್ನ ಹೆಣಿತಿದ್ದಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಸದ್ಯಕ್ಕೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೂ ಕೂಡ ಸಭೆ ಆಗ್ತಾರೆ. I said you I wanted to go. I had already booked my flight. My health is not permitting me. At least 4 hours. I have some stomach problem, BP problem, fever, lot of issues are there. So I am not so up to the mark. Anyway, tomorrow I will reach. So how is the pressure now, sir? Now, God willingly, now I think it has come to some control. So in your absence, there are several claims that are coming from Delhi with respect to the support. I am least bothered about any claims or any gossips, any something, some fellows use something. I am least bothered about it. I am least bothered about any type of this. Let anyone claim anything. I don't have to claim anything. I am least bothered about any gossips. My party high command has a proper spokesman, designated spokesman, very intelligent spokesmen and media chiefs are there. If anything is there, they will brief. None of us are eligible to brief anything. On Karnataka matter, since I am the president, I am coming and briefing you, telling you that I have been invited to go there. Though we have given them the authorization, they have called for some discussion. Sir, on record you are placing that no developments have happened, no decision is taken, nothing has happened. See, I don't know what development. I only doesn't know. No one has discussed. They have called for discussion, but I am not able to go now. But what a development take place, I don't know. Is there any communication from the side of High Command? Because such a long time we have not reached the place where you were invited. I have been asked to come today in the evening. I was asked to come today evening. I am also human, sir. I didn't have strength even to walk. Since very senior leaders, party cadres who have worked, they have come with, they want to wish us, they have come all the way. At least if I doesn't show my face, it will be wrong. They are the root. If we forget our root, we will not get this root. So they are my roots. So I believe in them than you. So I thought that I would show my face, receive the bouquet, and their wishes are more important for me. Sir, Madam Sonia Gandhi is returning from Shimla tomorrow to Delhi. Are you hopeful of meeting her tomorrow in Delhi? Definitely, that is my first priority. It's a Who has appointed me? Should I not do my pranam?
It's a big day, sir. Have you received the written gift or kind of gift from Delhi and High Command? I think you might have got some gift. It's your day, sir. Take me for employment with you so that you give me some job. Huh? What all nonsense you are asking? ಕನ್ನಡ ಆಯ್ತಲ್ಲಮ್ಮ ಮಾತಾಡಿ. ಜ್ವರಕ್ಕೆ ಸುಮ್ಮನೆ ಕೂರೋರಲ್ಲ ಅಂತ ಹೋಗ್ಬೇಕಿತ್ತು, ಇಲ್ಲೆಲ್ಲ ಕೂತಿದ್ದಾರೆ ಅಂತಂದ್ರೆ ಏನೋ ಯೋಚನೆ ಮಾಡ್ತಿದ್ದಾರೆ. ನಾನೇನು ಯೋಚನೆ ಮಾಡ್ತೀನಿ, ನಾನು ಏನೇನು ಹೇಳ್ಬೇಕು ಹೇಳಿದ್ದೀನಲ್ಲಪ್ಪ. ನೀನು ಸ್ಪೆಕ್ಯುಲೇಷನ್ ಹಾಕೋ ನೀನು ಖುಷಿಗೆ. ಎಲ್ಲ ನಾನು ಹೋದಾಗ ನಿಮಗೆ ನಂದು ಟೂರ್ ಪ್ರೋಗ್ರಾಮ್ ಇಶ್ಯೂ ಮಾಡೇ ಹೋಗ್ತೀನಪ್ಪ. ಆಮೇಲೆ ಸುತ್ತಲೂ ಪೊಲೀಸ್ ಅವರು ನಾವು ನನಗೆ ಪ್ರೆಸ್ ಅವರು ಇದ್ದೀರಾ, ಎಲ್ಲ ನನ್ನ ಕಾಯ್ಕೊಂಡಿದ್ದೀರಾ. ನಾನು ದೇವಸ್ಥಾನಕ್ಕೆ ಹೋದ್ರೂ ಓಡ್ ಬಂದಿದ್ದೀರಾ. ಈಗ ನಾನು ಯಾವ್ದೋ ಡಿನ್ನರ್ಗೆ ಹೋಗ್ಬೇಕು ಅಂತಿದ್ದೆ ನನ್ನ ಮಕ್ಕಳು ಕರ್ಕೊಂಡು. ನಿಮ್ ಕಾಟ ತಡಿನಾರ್ದೆ ಇನ್ನೊಂದಿನ ಹೋಗೋಣ ಅಂತ ನಮ್ಮ ಮಕ್ಕಳು ಎಲ್ಲ ಹೇಳ್ತೇನೆ, ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ ಕಾಟ ನನಗೆ ಅಷ್ಟು ಜಾಸ್ತಿ, ಎಲ್ಲೋದ್ರೂ ಬಿಡ್ತಾ ಇಲ್ಲ. ಇಲ್ಲ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಮಾಡಿದೆ, ಏನು ಹೋಗಿರ್ಲ್ವಲ್ಲ ನಾವು. ಇವತ್ತಾರು ಆಗ್ತಾ ಇಲ್ಲ. ನನ್ನ ಮಗಳ ಮನೆಗೆ ಹೋಗೋಣ ಅಂತಂದ್ರೆ ತಿರ್ಗಿ ಅಲ್ಲಿಗೂ ಹೋಗ್ಬಿಡ್ತೀರಾ. DK ಕೃಷ್ಣ ಸಾಹೇಬ್ರ ಮನೆಗೆ ಹೊಂಟದ, ಏನ್ ಮಾಡ್ತಿದ್ದೀನೋ ಅಂತ ಅದೊಂದು ಕತೆ ಕಟ್ತೀರ ನೀವು. ನಿಮ್ ಕಾಟ ನನಗೆ ಒಂದೊಂದಲ್ಲ. ಅದಕ್ಕೆ ನನ್ನ ಮಗಳು Sir, had anybody called from the High Command to inquire about your health as well, sir? Because you stated that you're completely unwell. All of them are calling, all of them are looking at me. All knows about my this one. My General Secretary has done, you off your phone and you sleep. That is the advice my General Secretary has given to me. That's all. You please leave me free. Okay, sir. ಥ್ಯಾಂಕ್ ಯು, ನಮಸ್ಕಾರ. ನಡೀರಪ್ಪ, ಬೆಳಗ್ಗೆ ಮಾತಾಡೋಣ. ಇದೀಗ ಮಾಧ್ಯಮದವರ ಪ್ರಶ್ನೆಗಳಿಗೆ DKಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ದೆಹಲಿಗೆ ಹೋಗ್ಬೇಕಿತ್ತು, ಟಿಕೆಟ್ ಬುಕ್ ಆಗಿತ್ತು, ಹೊಟ್ಟೆ, ಲಿವರ್, BP ಸಮಸ್ಯೆ ಆಗಿತ್ತು, ಹೊಟ್ಟೆ ಉರಿ ಆಗಿತ್ತು, 4 ಗಂಟೆಗಳ ಕಾಲ ರೆಸ್ಟ್ ಮಾಡಿದ್ದೇನೆ, ಈಗ ನಾರ್ಮಲ್ ಆಗ್ತಾ ಇದ್ದೀನಿ, ನಾನು ನಾಳೆ ದೆಹಲಿಗೆ ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಈಗ ಮಧು ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ. ಮಧು, ಇದೀಗ ಸ್ಪೆಕ್ಯುಲೇಷನ್ ನೋಡ್ತಾ ಇದ್ರೆ ಸಿಚುಯೇಷನ್ ಹಾಗೆ ಇದೆ. DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅಲ್ಲಿ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ ಅಂತ. ಇದನ್ನ ಹಾಗೆ ಪ್ಲೇನ್ ಆಗಿ ನಂಬಕ್ ಸಾಧ್ಯನಾ ಅಥವಾ ಅರ್ಥೈಸ್ಕೊಳ್ಳೋದಕ್ ಸಾಧ್ಯನಾ? ಚೈತ್ರ, ರಿಸಲ್ಟ್ ಬಂದ ದಿವಸ ಮತ್ತು ರಿಸಲ್ಟ್ ಬಂದ ನಿನ್ನೆಯ ಏನೋ ಸಭೆ ಏನಾಗ್ತಾ ಇತ್ತು, ಶಾಸಕಾಂಗ ಸಭೆ, ಅಲ್ಲಿವರೆಗೂ ಕೂಡ ಅವರಲ್ಲಿದ್ದಂತ ಆವೇಶ, ಭಾವೋದ್ವೇಗ, ಭಾವುಕತೆ ಅದು ಒಂದು ಕಡೆ ಆದ್ರೆ, ಬೆಳಿಗ್ಗೆಯಿಂದ ಅವರ ಮಾತುಗಳಲ್ಲಿ ಏನೋ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅವರಿಗೆ ಕಂಡು ಬಂದಂತ ಆಯಾಸ, ಇಡೀ ದಿನದ ಪ್ರಕ್ರಿಯೆಯಲ್ಲಿ ಮತ್ತು ಈ ಸಂಜೆ ರೆಸ್ಟ್ ಮಾಡಿದ ಮೇಲೆ ಕೊಟ್ಟಿರುವಂತ ಸಂದೇಶ, ಇದೆಲ್ಲವನ್ನೂ ಕೂಡ ನೋಡೋದಾದ್ರೆ, ಅವರಿಗೆ ಅದರ ಮಧ್ಯೆ ಆಗಿರುವಂತ ಘಟನೆಗಳನ್ನ ಅವಲೋಕನ ಮಾಡೋದಾದ್ರೆ, ಇವತ್ತು ಮಧ್ಯಾಹ್ನದವರೆಗೆ ಅವರಿಗೆ ಹೈಕಮಾಂಡ್ ಏನೋ ಒಂದು ಸೂಚನೆ ಸಿಕ್ಕಿರುತ್ತೆ. ಈ ಒಂದು ಘಟನೆಗಳನ್ನ ಆಧರಿಸಿ ಹೇಳೋದಾದ್ರೆ, ಆ ಹಿನ್ನೆಲೆಯಲ್ಲಿ ಅವರು ಬೆಳಿಗ್ಗೆ ಒಂದ್ ಕಡೆ ಹೇಳ್ತಾರೆ ನಾನು ಹೋಗೋದಿಲ್ಲ ದೆಹಲಿಗೆ ಅಂತ, ಅದಾದ್ಮೇಲೆ ಬುಕ್ ಆಗಿದೆ ಹೋಗ್ತೀನಿ ಅಂತ ಹೇಳ್ತಾರೆ, ಅಂದ್ರೆ ಒಂದು ಪ್ರೈವೇಟ್ ಚಾರ್ಟ್ ಅಲ್ಲಿ. ಆದ್ರೆ ಈಗ ಏನು ಹುಷಾರಿಲ್ಲ ಅಂತೇಳಿ ಸಂಜೆ ದಿಢೀರ್ ಅಂತ ಕ್ಯಾನ್ಸಲ್ ಮಾಡಿದ್ರು. ಇದಾದ್ಮೇಲೆ ಮತ್ತೆ ಹೈಕಮಾಂಡ್ ಇಂದ ಬುಲಾವ್ ಬಂದಿದೆ. ಅದ್ರ ಮಧ್ಯೆ ಅಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಖರ್ಗೆ ನಿವಾಸದಲ್ಲಿ ಏನು ವೀಕ್ಷಕರ ಜೊತೆ ಮೀಟಿಂಗ್ ಆಗಿದೆ. ಸಿದ್ದರಾಮಯ್ಯ ಅವರು ಬೆಂಬಲಿಗರ ಜೊತೆ ದೆಹಲಿಯಲ್ಲಿದ್ದಾರೆ. ಇದೆಲ್ಲವನ್ನು ಕೂಡ ನೋಡಿದ್ರೆ ಅಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಕೂಡ ಪ್ರಸಾರ ಮಾಡಲಿದ್ದೇವೆ. ಸಿದ್ದರಾಮಯ್ಯ ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ, ಐ ಡೋಂಟ್ ನೋ, ಏನು ಕೇಳಬೇಡಿ, ನನ್ನನ್ನ ಸಿಎಂ ಯಾರು ಅಂತ ಕಾದು ನೋಡಿ, ಲೆಟ್ಸ್ ವೇಟ್, ಲೆಟ್ಸ್ ಸಿ ಅನ್ನುವಂತ ಮಾತನ್ನ ಪದೇ ಪದೇ 2-3 ಸಲ ಪುನರುಚ್ಚರಿಸ್ತಾರೆ. ಇವರು ಕೂಡ ಅದೇ ಮಾತನ್ನ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ. ಆದ್ರೆ ಅಲ್ಲಿ DK ಸುರೇಶ್ ಅವರು ಏನು ಖರ್ಗೆ ಅವರ ನಿವಾಸದಲ್ಲಿ ಈಗಷ್ಟೇ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸುರ್ಜೇವಾಲಾ ಅವರು ಹೊರಗಡೆ ಬಂದು ಏನು ಬೇರೆ ಬೇರೆ ರಾಜ್ಯದ PCC ಪ್ರೆಸಿಡೆಂಟ್ ಗಳ ಒಂದು ಅಭಿಪ್ರಾಯವನ್ನು ಕೂಡ, ಅಭಿಮತವನ್ನು ಕೂಡ ಸಂಗ್ರಹಿಸಿಕೊಂಡು ನಾವು ಮುಂದಿನ ಹೆಜ್ಜೆಯನ್ನ ಇಡ್ತೀವಿ. ಈಗಾಗಲೇ ಖರ್ಗೆ ಅವರ ಅಂಗಳದಲ್ಲಿದೆ ಮತ್ತು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ಜೊತೆಗಾಗಿಸಿಕೊಂಡು ಇಲ್ಲಿ ವೀಕ್ಷಕರ ಒಂದು ಏನೋ ಅಭಿಪ್ರಾಯವನ್ನು ಕೂಡ ಅದರ ಜೊತೆ ತಾಳೆ ಹಾಕಿ, ನಂತರ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಕನ್ಸಲ್ಟ್ ಮಾಡಿಯೇ ಒಂದು ಅಂತಿಮವಾದಂತ ಅದು 24 ಗಂಟೆ ಆಗ್ಬಹುದು, 48 ಗಂಟೆ ಆಗ್ಬಹುದು, ಇಬ್ಬರ ಸಹಮತದೊಂದಿಗೆ ಅಂತಿಮವಾಗಿ ಒಂದು ಸಂದೇಶ ಸಿಗುತ್ತೆ ಅನ್ನುವಂತ ಮಾತನ್ನ ಸುರ್ಜೇವಾಲಾ ಅವರು ಕೂಡ ಹೇಳಿದ್ರು. ಅದನ್ನು ಪ್ರಸಾರ ಮಾಡಿದ್ವಿ. ಸೊ ಇಲ್ಲಿ
ಕ್ಲಿಯರ್ ಇದೆ. ಯಾಕಂದ್ರೆ ಒಂದು ಪಕ್ಷ ನಿಷ್ಠೆ ಸಂಘಟನೆ ಇಷ್ಟೆಲ್ಲ ಮಾಡಿ ಮತ್ತು ಸಿದ್ದರಾಮಯ್ಯ ಅವರು ಏನು ಮಾಸ್ ಲೀಡರ್ ಮತ್ತು ವರ್ಚಸ್ಸು ಮತ್ತು ಅಹಿಂದ ವರ್ಗ ಹೀಗೆ ಮತ ಬ್ಯಾಂಕು ಮತ್ತು ಏನು ಮೋದಿ ವಿರುದ್ಧ ವರ್ಚಸ್ಸು ಎಲ್ಲಾ ಒಂದು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಹೇಗೆ ದೇಶವ್ಯಾಪಿ ಒಂದು ಹೆಸರನ್ನ ಮಾಡಿದ್ರು, ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಂಘಟನೆ ಮತ್ತು ಪಕ್ಷ ನಿಷ್ಠೆ ಮತ್ತು ಹೈಕಮಾಂಡ್ ನಿಷ್ಠೆ ವರಿಷ್ಠರ ನಿಷ್ಠೆ ಅಂತ ಬಂದಾಗ ಅವರು ಕೂಡ ಅದೇ ರೀತಿ ಏನು ಕರ್ನಾಟಕದ ಗಡಿಯನ್ನ ಮೀರಿ ರಾಷ್ಟ್ರವ್ಯಾಪಿ ಹಲವಾರು ಘಟಕಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಮತ್ತು ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ನಿಜವಾಗ್ಲೂ ಕೂಡ ಪರಿಚಯ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಏನು ತೂಕದಲ್ಲಿ ಈ ಕ್ಷಣಕ್ಕೆ ಶಾಸಕರ ಬೆಂಬಲ ಮತ್ತು ಸಹಮತವನ್ನು ಆಧರಿಸಿ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ತಕ್ಕಡಿಯಲ್ಲಿ ಸಿದ್ದರಾಮಯ್ಯ ಅವರ ತೂಕ ಹೆಚ್ಚಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಇಗ್ನೋರ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಹೈಕಮಾಂಡ್. ಹೀಗಾಗಿ ಅಲ್ಲಿ ಯಾವುದೇ ರೀತಿಯ ಗೊಂದಲ ಆಗದೆ ರೀತಿ ಮಿಸ್ಮ್ಯಾನೇಜ್ಮೆಂಟ್ ಆಗದೆ ರೀತಿ ಈ ಒಂದು ಕಳಪೆ ನಿರ್ವಹಣೆ ಆಗಬಾರ್ದು. ಯಾಕಂದ್ರೆ ಇದು ಮುಂದಿನ ಚುನಾವಣೆಯಲ್ಲಿ ಯಾರನ್ನೇ ಕೈ ಹಿಡಿದ್ರು ಕೂಡ ಇದು ಬೇರೆ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡಬಾರದು ಅನ್ನೋ ಕಾರಣಕ್ಕೆ ಅಳೆದು ತೂಗಿ ಏನು ಸರ್ಕಾರ ಬರೋಕ್ಕೂ ಮುನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಕಿದ್ರು ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ತೋರಿಸಲಾಗ್ತಾ ಇತ್ತು. ಈಗ ನಾಳೆ ಡಿ.ಕೆ.ಶಿ ಅವರು ದೆಹಲಿಗೆ ಹೋದ ನಂತರ ಇಬ್ರು ಕೂಡ ಕೈ ಹಿಡ್ಕೊಂಡು ಅನೌನ್ಸ್ಮೆಂಟ್ ಮಾಡುವಂತಹ ಸಾಧ್ಯತೆ ಇದೆಯಾ? ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ನಾಳೆ? ಈ ಕ್ಷಣಕ್ಕಂತೂ ಈ ಬೆಳಗ್ಗಿನಿಂದ ಆಗಿರುವಂತಹ ಅಥವಾ ನಿನ್ನೆ ಸಂಜೆಯಿಂದ ಆಗಿರುವಂತಹ ಘಟನಾವಣೆಗಳನ್ನು ನೋಡಿದ್ರೆ ಈ ಕ್ಷಣ ಕಾಣಿಸ್ತಾ ಇಲ್ಲ. ಆದ್ರೆ ಹೈಕಮಾಂಡ್ ಅದನ್ನೇ ಬಯಸ್ತಾ ಇದೆ, ನಿರೀಕ್ಷೆ ಮಾಡ್ತಾ ಇದೆ ಅಂತ. ಆ ಕಾರಣಕ್ಕೆ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿ ಅಲ್ಲಿ ವರಿಷ್ಠರ ಮುಂದೆ ಒಂದು ಸಹಮತವನ್ನ ತಂದು ನಂತರ ಅದನ್ನ ಏನು ಮಾಧ್ಯಮಗಳ ಮುಂದೆ ರಾಜ್ಯದ ಜನತೆಗೆ ಅದನ್ನ ಏನು ಸಂದೇಶವನ್ನು ಕೊಡಬೇಕು ಅನ್ನೋ ಸೂತ್ರದಲ್ಲಿ ಹೈಕಮಾಂಡ್ ಇರೋದು. ಆದ್ರೆ ಅದಕ್ಕೆ ಇವತ್ತು ಬೆಳಿಗ್ಗೆಯಿಂದ ಏನು ವ್ಯತಿರಿಕ್ತವಾಗಿ ಏನು ಈ ಹಿಂದಿನ ಇತಿಹಾಸವನ್ನು ಗಮನಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ನಿಷ್ಠೆಯನ್ನ ಮೀರಿ ಯಾವತ್ತೂ ಕೂಡ ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ಏನನ್ನು ಕೂಡ ಮಾತನಾಡದಿದ್ದಂತವ್ರು, ಎಲ್ಲ ಮಾತನಾಡಿದ್ರು ಕೂಡ ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದಂತವ್ರು ಇವತ್ತೆಲ್ಲ ಬೆಳಿಗ್ಗೆಯಿಂದ ನನಗೆ ಯಾರು ಬೆಂಬಲವಿಲ್ಲ, ನಾನು ಸಿಂಗಲ್ ಆರ್ಮಿ ಕೊಟ್ಟಂತ ಕೆಲಸವನ್ನ ಮುಗಿಸಿದ್ದೀನಿ, ಈ ರೀತಿ ಬಹಿರಂಗವಾಗಿ ಒಂದಷ್ಟು ನೇರ ಸಂದೇಶಗಳನ್ನು ಯಾವಾಗ ಕೊಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲೋ ಒಂದ್ ಕಡೆ ಸರಿಯಾಗ್ತಿಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಬೆಳಗ್ಗಿನಿಂದ ಸಂಜೆವರೆಗಂತೂ ಆ ಒಂದು ಏನು ಸಂಯೋಜನೆ ಮಾಡುವಂತ ಕೆಲಸದಲ್ಲಿ ಹೈಕಮಾಂಡ್ ಸಕ್ಸಸ್ ಅನ್ನ ಕಂಡಿಲ್ಲ. ನಾಳೆ ಆದ್ರೂ ಕೂಡ ಆಗತ್ತಾ ಅನ್ನುವಂಥದ್ದು ಈಗೇನು ಅವ್ರು ನಾಳೆ ಹೋಗ್ತೀನಿ ಅವರು ಹೇಳ್ತಾರೆ, ನಾಳೆ ಸೋನಿಯಾ ಗಾಂಧಿ ಅವರಿಗೆ ನಮಸ್ಕಾರ ಮಾಡೋದಕ್ಕಾದ್ರೂ ನಾನು ದೆಹಲಿಗೆ ಹೋಗ್ತೀನಿ ಅಂತ. ಎಲ್ಲೋ ಒಂದ್ ಕಡೆ ಈ ಸ್ಟೇಟ್ಮೆಂಟ್ ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಒಂದ್ ರೀತಿ ನೋಡಿದ್ರೆ ಹೌದು ಅನ್ಸುತ್ತೆ. ಯಾಕಂದ್ರೆ ಡಿ.ಕೆ. ಕ್ಯಾಂಪ್ ಕೂಡ ಅದೇ ವಾದವನ್ನ ಮಾಡ್ತಾ ಇರೋದು. ಇವತ್ತೇನು ಒಕ್ಕಲಿಗ ಮತ ಬ್ಯಾಂಕ್ 5% ಹೆಚ್ಚಿನ ಪ್ರಮಾಣದಲ್ಲಿ ಈ ಕಡೆ ಬಂದಿದೆ, ಅದಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್ ಅವರ ಸಂಘಟನೆ ಮತ್ತು ಅವರು ಕೇಳಿದಂತ ಮನವಿ. ಆ ಮನವಿಯನ್ನ ಪುರಸ್ಕರಿಸಿ ಸಮುದಾಯ ಮತವನ್ನ ಕೊಟ್ಟಿದೆ. ಆ ಮತವನ್ನ ಪುರಸ್ಕರಿಸಿ ನೀವು ಅವರಿಗೆ ಮನ್ನಣೆಯನ್ನ ಕೊಡಬೇಕು ಅನ್ನುವಂಥದ್ದು ಏನು ಬೆಂಬಲಿಗರ ಒಂದು ವಾದ. ಮತ್ತು ಡಿ.ಕೆ. ಶಿವಕುಮಾರ್ ಇಂಗಿತ ಕೂಡ ಅದು. ಯಾಕಂದ್ರೆ ಪದೇ ಪದೇ ಹೇಳ್ತಾ ಇದ್ರು ಅವರು ಏನು 136 ಸೀಟ್ ಅಂತ ಹೇಳ್ತಾ ಯಾವಾಗಿಂದ ಕಳೆದ 6 ತಿಂಗಳಿಂದ ಆನ್ ರೆಕಾರ್ಡ್ ಅದೇ ಒಂದು ನಿರ್ದಿಷ್ಟವಾದ ನಂಬರ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದ್ರು. ಆಗ್ಲೂ ಕೂಡ ಅವರು ಶಾಸಕರ ಮಾಡ್ತಾರೋ ಮತ್ತೊಂದು ಎಲ್ಲ ಓಕೆ, ಆದ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನೇ ಹೇಳ್ತಾ ಹೋದ್ರು. ಮೊನ್ನೆ ಏನು ನಿನ್ನೆಯ ಸಭೆಯಲ್ಲೂ ಕೂಡ ಅದೇ ಒಂದು ಏನು ಬಿಗಿ ಪಟ್ಟನ್ನ ಹಿಡಿದಿದ್ರು. ಹೈಕಮಾಂಡ್ಗೆ ಏನು ಇದನ್ನ ವರ್ಗಾವಣೆ ಮಾಡೋಣ ಅನ್ನೋ ಒಂದು ಡಿ.ಕೆ. ಕ್ಯಾಂಪ್ ಅಥವಾ ಡಿ.ಕೆ. ಅವರ ಒಂದು ಆ ಒಂದು ಪಟ್ಟಿನ ಹಿನ್ನೆಲೆಯಲ್ಲಿ ಒನ್ಲೈನ್ ರೆಸಲ್ಯೂಷನ್ ಅಂತ ಪಾಸ್ ಆಗಿರೋದು. ಆದ್ರೆ ಅದನ್ನ ಮೀರಿ ಇದು ಆಂತರಿಕವಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೇಗೆ ಒಂದು ಪ್ರಕ್ರಿಯೆ ನಡೆಯುತ್ತೆ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಅದೇ ಮಾದರಿಯಲ್ಲಿ ನಡೆಯಲಿ, ಆ ಮೂಲಕ ಯಾರು ನಾಯಕ ಅಂತ ಗೊತ್ತಾಗ್ಲಿ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಪಟ್ಟಾಗಿದ್ರಿಂದ ಭೋಜನ ಆದ ನಂತರ ತಡರಾತ್ರಿಯವರೆಗೂ ಕೂಡ ಈ ಒಂದು ಮತದಾನದ ಅಥವಾ ರಹಸ್ಯ ವೋಟಿಂಗ್ ಏನ್ ನಡೀತು ಆ ವೀಕ್ಷಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಲ್ಲಿ ಹೋಗಿದ್ದಾರೆ. ಹೀಗಾಗಿ ಹೈಕಮಾಂಡ್ ವರೆಗೆ ಏನು ನಮಸ್ಕಾರ ಅಂತ ನೀವೇನೋ ಒಂದು ಪದವನ್ನು ಉಲ್ಲೇಖ ಮಾಡಿದ್ರಿ, ಮೊನ್ನೆ ರಿಸಲ್ಟ್ ಬಂದಾಗ್ಲಿಂದನೂ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ನನಗೆ ಕೊಟ್ಟಿದ್ದಂತ ಒಂದು ಕರ್ತವ್ಯವನ್ನ, ಜವಾಬ್ದಾರಿಯನ್ನ, ಟಾರ್ಗೆಟ್ ಅನ್ನ, ಗುರಿಯನ್ನು ನಾನು ಮುಟ್ಟಿದ್ದೀನಿ, ಇನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೇನೆ ಅಂತ ಮಾತನ್ನ. ಆದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಏನಾಗಿದೆ, ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅದನ್ನ ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದ್ರು ಅಥವಾ ಏನು ಅದನ್ನ ರಿಯಲಿ ಡಿಡ್ ಮೀನ್ ಅನ್ನುವಂಥದ್ದು ಏನು ಆಯಾ ಏನು ಕೇಳುಗರ ಅಥವಾ ಅವರವರ ಏನು ನಿಷ್ಕರ್ಷೆಗೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ಈ ಕ್ಷಣದಲ್ಲಂತೂ ಅವರಿಗೆ ಒಂದು ಅಸಮಾಧಾನ ಇದೆ. ಒಂದು ಬಹಿರಂಗವಾಗಿ ನೇರವಾಗಿ ಸಂದೇಶವನ್ನಂತೂ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ನಾನು ಹೋಗ್ತೀನಿ ಅಂತ ಹೋಗಲ್ಲ ಅಂತ ಬೆಳಿಗ್ಗೆ ಹೇಳಿದವರು ಮಧ್ಯಾಹ್ನ ಹೋಗ್ತೀನಿ ಅಂತ ಹೇಳಿದ್ರು, ಸಂಜೆ ಅಷ್ಟೊತ್ತಿಗೆ ಅನಾರೋಗ್ಯದ ಒಂದು ಕಾರಣವನ್ನು ಕೊಟ್ಟು ವೈದ್ಯಕೀಯ ಚಿಕಿತ್ಸೆಯನ್ನ ತೋರಿಸಿ ಮಾಧ್ಯಮಗಳ ಮೂಲಕ ಏನು ಈ ರೆಸ್ಟ್ ಅನ್ನ ಮಾಡಿ ಮತ್ತೊಮ್ಮೆ ಬುಲಾವ್ ಬರುವಂತೆ ಮಾಡ್ಕೊಂಡಿರುವಂತದ್ದು. ಮೀನ್ ಟೈಮ್ ಅಲ್ಲಿ ಡಿ.ಕೆ. ಸುರೇಶ್ ಅವರು ಒಂದು ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಅವರಿಗೆ ಅಸಮಾಧಾನ ಏನಿದೆ ಅದನ್ನ ಸರ್ಕಾಸ್ಟಿಕ್ ಆಗಿ ಆಗಿರ್ಬೋದು ಅಥವಾ ನೇರವಾಗಿ ಆಗಿರ್ಬೋದು ಸಂದೇಶವನ್ನಂತೂ ಕೊಟ್ಟಾಗಿದೆ. ಆದ್ರೆ ನಾಳೆ ಆ ಒಂದು ಸಂದೇಶಕ್ಕೆ ಏನು ಪೂರಕವಾಗಿ ಏನು ತಮ್ಮ ಸಮುದಾಯದ ಶ್ರೀಗಳು, ನಾಯಕರು, ಬೆಂಬಲಿಗರು, ಶಾಸಕರ ಮೂಲಕ ಏನು ಮಾತನ್ನ ಹೊರಡಿಸಿದ್ರು ಆ ಮಾತಿಗೆ ಪಟ್ಟು ಹಿಡಿದು ನಿಲ್ತಾರ ಅಥವಾ ಸಿದ್ದರಾಮಯ್ಯ ಅವರಿಗೆ ಸಹಮತವನ್ನ ಸೂಚಿಸಿ ತಮ್ಮ ಬೇರೆ ಒಂದಷ್ಟು ಏನೋ ಬೇಡಿಕೆಗಳನ್ನ ಇಟ್ಟು ಸಮಾಧಾನದಿಂದ ಬರ್ತಾರ ಅನ್ನುವಂಥದ್ದು ಸದ್ಯ ರಾಜ್ಯ ರಾಜಕಾರಣದ ಕುತೂಹಲ. ಚೈತ್ರ, ಓಕೆ, ಧನ್ಯವಾದಗಳು ಮಧು ತಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿ ಕುರ್ಚಿಗಾಗಿ ದೆಹಲಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಗೈರಿನಲ್ಲಿ ಡಿ.ಕೆ. ಸುರೇಶ್ ಜೊತೆ ಸಭೆ ನಡೆಸಲಾಗ್ತಾ ಇದೆ. ಸುರೇಶ್ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಗೈರಿನಲ್ಲಿ ಇದೀಗ ಡಿ.ಕೆ. ಸುರೇಶ್ ಜೊತೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಸುರೇಶ್ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ.
ಇವತ್ತು ಡಿಕೆಶಿ ಅವರು ದೆಹಲಿಗೆ ಹೋಗಬೇಕಾಗಿತ್ತು, ಬಟ್ ಅನಾರೋಗ್ಯ ಸಮಸ್ಯೆಯಿಂದಾಗಿ ಅವರು ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಾರೆ. ಈಗ ಅವರ ಗೈರಿನಲ್ಲಿ ಡಿಕೆ ಸುರೇಶ್ ಅವರು ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಅವ್ರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈಗ ಸಿದ್ದು ಕೂಡ ಆಪ್ತರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ, ಸಭೆಯನ್ನ ನಡೆಸುತ್ತಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಪೈಪೋಟಿಗಳು ನಡೀತಾ ಇರುವಂತದ್ದು. ಸುರೇಶ್ ಜೊತೆಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು 1-to-1 ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಇದೀಗ ಸುದ್ದಿಗೋಷ್ಠಿ ನಡೆಸಿದಂತಹ ಸಂದರ್ಭದಲ್ಲಿ ಡಿಕೆಶಿ ಅವರು ಕೂಡ ನಾಳೆ ನಾನು ದೆಹಲಿಗೆ ಹೋಗ್ತೀನಿ, ಸೋನಿಯಾ ಗಾಂಧಿ ಅವರನ್ನ ಮೀಟ್ ಆಗ್ತೀನಿ, ಹಾಗೆ ಒಂದು ಕೈ ಮುಗಿದು ಬರ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಅವರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಹೊಟ್ಟೆ ಉರಿ ಇತ್ತು, ಲಿವರ್ ಪ್ರಾಬ್ಲಮ್ ಇತ್ತು, ಹಾಗೆ BP ಇರೋದ್ರಿಂದ ನನ್ನ ಒಂದು ಆರೋಗ್ಯ ಸಪೋರ್ಟ್ ಮಾಡಲಿಲ್ಲ ದೆಹಲಿಗೆ ಹೋಗೋದಕ್ಕೆ. ಬಟ್ ನಾನು ಫ್ಲೈಟ್ ಎಲ್ಲ ಬುಕ್ ಮಾಡಿ ಆಗಿತ್ತು, ಬಟ್ ನಾಳೆ ನಾನು ದೆಹಲಿಗೆ ಹೋಗ್ತೀನಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.